ಅಣ್ಣ. ಅರೇನಮ್ಮ. ಅಣ್ಣ. ಹೇಳಿರಿನಮ್ಮ. ರೀನಮ್ಮ ಫೋನ್ ಕೊಡಿರಿನಮ್ಮ. ಅಣ್ಣ, ನಾನು ನಿನ್ ಸ್ವಂತ ತಂಗಿ ಕಣೋ. ಫಸ್ಟು ಈ ಹೋಗಿ ಬನ್ನಿ ಎಲ್ಲ ಬಿಟ್ಬಿಡು, ನನ್ನ ಏಕವಚನದಲ್ಲಿ ಮಾತಾಡ್ಸು. ಆಗ್ಲೇ ನೋಡು ನೀನ್ ಫೋನ್ ಕೊಡೋದು. ಇಲ್ಲ ರೀ, ನಮ್ಮ ಅಭ್ಯಾಸ ಆಗಿದೆಲ್ಲ. ಅಣ್ಣ, ಇವಾಗೇನು ನನ್ನ ಏಕವಚನದಲ್ಲಿ ಮಾತಾಡಿಸ್ತೀಯೋ ಇಲ್ವೋ? ನಿನಗೆ ಫೋನ್ ಬೇಡವಾ? ಮೊಬೈಲ್ ಕೊಡುರಿ. ಮೊಬೈಲ್ ಕೊಡುರಿನಾ? ವೆರಿ ಗುಡ್. ಅಲ್ಲ ಕಣೋ, ನಿನ್ ಮುದ್ದಿನ ತಂಗಿ ನಾನು ಸೂಪರ್ ಆಗಿ ರೆಡಿಯಾಗಿ ಬಂದು ನಿಂತಿದ್ದೀನಿ. ಒಂದ್ ಚಿಕ್ಕ ಕಾಂಪ್ಲಿಮೆಂಟ್ ಕೊಡಕ್ಕಾಗಲ್ವಾ? ಹೋಗೋ, ನಿನ್ ಜೊತೆ 2. ಓಹೋ ರೀನಾ, ಹೊಸ ಡ್ರೆಸ್ಸು. ಅಬ್ಬಾ, ಈಗ್ಲಾದ್ರೂ ಗೊತ್ತಾಯ್ತಲ್ಲ ಹೇಗೆ ಕಾಣಿಸ್ತಾ ಇದ್ದೀನಿ ನಾನು? ಆಪ್ಷನ್ ಎ ಪ್ರಿಟಿ, ಆಪ್ಷನ್ ಬಿ ಗಾರ್ಜಿಯಸ್, ಆಪ್ಷನ್ ಸಿ ಬ್ಯೂಟಿಫುಲ್, ಆಪ್ಷನ್ ಡಿ ಡಬ್ಬಾ ತರ ಇದೆ. ಅಣ್ಣ, ಮತ್ತಿನ್ನೇನು, ಯಾವಾಗ ನೋಡಿದ್ರು ಈ ತರ ಮಾಡರ್ನ್ ಕಾಸ್ಟ್ಯೂಮೇ ಹಾಕ್ತಿಯಲ್ಲ. ಅಬ್ಬಬ್ಬಾ, ಸ್ಟಾರ್ಟ್ ಮಾಡಿದ್ಯಾ? ನೀನ್ ಹೇಳೋದೇನು ಅಂತ ಗೊತ್ತು ಕಣೋ. ಅದೇ ಗ್ರೀನ್ ಕಲರ್ ಸ್ಯಾರಿ, ತಲೆ ತುಂಬಾ ಹೂ, ಈ ತರ ನಾನು ಬಂದು ನಿಂತ್ಕೋಬೇಕಿತ್ತಲ್ವಾ? ಈಗ ಹಂಗ್ ಬಂದು ನಿಂತೆ ಅಂತ ಅನ್ಕೋ, ಏನ್ ಮಾಡ್ತಿದ್ದೆ? ಏನ್ ಮಾಡ್ತೀನ? ನಮ್ ಕಾಲದಲ್ಲಿ ಹೆಣ್ಮಕ್ಳು ಹೆಂಗಿದ್ರೆ ಗೊತ್ತಾ? ಅಯ್ಯೋ, ಸ್ಟಾರ್ಟ್ ಮಾಡಿದ್ಯಾ? ಲಕ್ಷಣವಾಗಿ ಮೈ ತುಂಬಾ ಸೀರೆ ಉಟ್ಕೊಂಡು, ಹಣೆ ತುಂಬಾ ಕುಂಕುಮ ಇಟ್ಕೊಂಡು, ಈ ತರ ನೀಟಾಗಿ ಜಡೆ ಹಾಕೊಂಡು, ಹೂ ಮುಡ್ಕೊಂಡು, ಗೆಜ್ಜೆ ಹಾಕೊಂಡು ಮನೆ ತುಂಬಾ ಓಡಾಡ್ತಾ ಇದ್ರೆ ಎಷ್ಟು ಚೆನ್ನಾಗಿರೋದು ಗೊತ್ತಾ? ನಾನು ಜಡೆ ಹಾಕ್ತೀನಿ, ಎಷ್ಟು ಮುದ್ದ ಕಾಣಿಸ್ತೀಯ ಗೊತ್ತಾ? ರೀನಾ, ಪ್ಲೀಸ್ ನನಗೋಸ್ಕರ ಒಂದೇ ಒಂದ್ಸತಿ ಹಸಿರು ಕಲರ್ ಸೀರೆ ಉಟ್ಕೊಂಡ್ಬರ್ತೀಯಾ ಪ್ಲೀಸ್? ನನ್ನ ಮುದ್ದು ಅಲ್ಲ, ನನ್ನ ಬಂಗಾರ ಅಲ್ಲ, ಪ್ಲೀಸ್ 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 ಪ್ಲೀಸ್. ನೋಡೋಣ, ನಿನ್ಗೆ ಅಷ್ಟೊಂದು ಆಸೆ ಇದ್ರೆ ಮೇಲ್ಗಡೆ ನಿನ್ ಹೆಂಡತಿ ಕೂತಿರ್ತಾಳೆ, ಅವಳಿಗೋಗಿ ಗ್ರೀನ್ ಕಲರ್ ಸ್ಯಾರಿ ಹಾಕೊಳ್ಳೋಕೆ ಹೇಳು. ಅವಳು ಗ್ರೀನ್ ಕಲರ್ ಸ್ಯಾರಿ ಹಾಕೊಂಡು ಕೂತಿರ್ತಾಳೆ. ಅವಾಗ ನೀನು ಹೋಗಿ ಜಡೆ ಹಾಕಿ ಹೂ ಮುಡ್ಸು. ನನ್ನ ತಲೆ ತಿನ್ಬೇಡ, ಅರ್ಥ ಆಯ್ತಾ? ಹಲೋ 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 ಹಲೋ, ಒಂದು ನಿಮಿಷ. ನಾನು ಯಾಕೆ ಅವಳನ್ನ ಕರೀಲಿ? ನೋಡೋ, ಅವಳ ವಿಷಯ ಅಂತಂದ್ರೆ ಗುದ್ಬಿಡ್ತೀನಿ. ಅಮ್ಮ, ಅಣ್ಣ ಗುದ್ಬಿಟ್ಟ ಅಮ್ಮ. ನಾನೇನು ಮಾಡಿಲ್ಲ. ಇಲ್ಲ ಅಣ್ಣ, ನಾನು ಇನ್ನೊಂದ್ಸಲ ಏನು ಮಾಡಲ್ಲ, ನೀನು ಹೇಳ್ದಾಗೆ ಕೇಳ್ತೀನಿ. ಪ್ಲೀಸ್ ಅಣ್ಣ, ಹೊಡಿಬೇಡ ಅಣ್ಣ, ಹೊಡಿಬೇಡ ಕಣೋ, ಪ್ಲೀಸ್ ಪ್ಲೀಸ್. ಅಮ್ಮ, ಅತ್ತಿಗೆ, ನಾನು ಹೇಗೆ ಕಾಣ್ತಿದ್ದೀನಿ? ಆಪ್ಷನ್ ಎ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಕರೆಕ್ಟ್ ಆನ್ಸರ್, ಥ್ಯಾಂಕ್ ಯು. ಅರೀನಾ, ನಿಮ್ಮ ಅಣ್ಣ ಏನೋ ಹಸಿರು ಬಣ್ಣದ ಸೀರೆ, ಮಲ್ಲಿಗೆ ಹೂವು ಅಂತ ಏನೇನೋ ಹೇಳ್ತಿದ್ರಲ್ಲ, ಏನದು? ಓ, ಅದಾ? ಅವನಿಗೆ ನಾನು ಹಸಿರು ಕಲರ್ ಸೀರೆ ಉಟ್ಕೊಂಡೋಗಿ ಅವ್ನ ಮುಂದೆ ನಿಂತ್ಕೋಬೇಕಂತೆ. ಅವ್ನು ನನಗೆ ಜಡೆ ಹಾಕಿ ಹೂ ಮುಡಿಸ್ತಾನಂತೆ. ನಾನು ಹಸಿರು ಸೀರೆ ಉಟ್ಕೊಳ್ಳಲ್ಲ, ಅವನ ಆಸೆ ಈಡೇರಲ್ಲ. ಇದ ಮ್ಯಾಟ್ರು, ಅರ್ಥ ಆಯ್ತಾ? ಬರ್ಲಾ? ನಾನು ಹೇಳಿದ ಕೆಲಸ ಮಾಡೋದಕ್ಕೆ ನಿನ್ಗೇನ್ ಕಷ್ಟ ಆಜಿತಾ? ಆ ಹುಡುಗಿನ ಪ್ರೀತಿ ಮಾಡಿ ಅವ್ರ ಸಂಬಂಧ ಬೆಸೆಯೋ ಕಡೆ ಹೆಜ್ಜೆ ಹಾಕು. ನೀವೇನ್ ಹೇಳ್ತಾ ಇದ್ದೀರಾ ಅಪ್ಪಾಜಿ? ಆದ್ರೆ ನನ್ನ ಕೈಲಾಗ್ತಾ ಇಲ್ಲ. ನಾನು ಹೇಳಿದ ಕೆಲಸ ಆಗ್ಲಿಲ್ಲ ಅಂದ್ರೆ ನಾವು ಸೋತು ಹೋಗ್ತೀವಿ. ಎಲ್ಲೋದಕ್ಕೆ ಬೇರೆ ದಾರಿವಿಲ್ವಾ ಅಪ್ಪಾಜಿ? ಪ್ರೀತಿನೇ ಮಾಡ್ಬೇಕಾ? ಅಜಿತಾ, ನಿನಗೆ ನಾನು ಹೇಳಿದ ಕೆಲಸ ಮಾಡಕ್ಕಾಗುತ್ತಾ ಇಲ್ವಾ ಹೇಳು, ಅಷ್ಟೇ ನನಗೆ ಬೇಕಾಗಿರೋದು. ಅಪ್ಪಾಜಿ, ಅಪ್ಪಾಜಿ, ದಯವಿಟ್ಟು ನನ್ನ ಮಾತು ಕೇಳಿ, ಸಮಾಧಾನ ಮಾಡ್ಕೊಳ್ಳಿ. ನೀವು ಕೋಪ ಮಾಡ್ಕೋಬೇಡಿ ಅಪ್ಪಾಜಿ. ಅಪ್ಪಾಜಿ, ಅಣ್ಣ, ನಿನ್ ಪರಿಸ್ಥಿತಿ ನನಗೆ ಅರ್ಥ ಆಗುತ್ತೆ ಅಣ್ಣ. ಆದ್ರೆ ಈಗ ಅಪ್ಪಾಜಿ ಹೇಳ್ತಿರೋ ಮಾತನ್ನ ನೀನ್ ಕೇಳಲೇಬೇಕು, ಬೇರೆ ದಾರಿನೇ ಇಲ್ಲ. ನೀನು ಆ ಹುಡುಗಿಯನ್ನು ಪ್ರೀತಿಸದಿದ್ದರೆ ನಾವು ಸೋತು ಈ ಭೂಲೋಕದಿಂದ ನಿರ್ಗಮಿಸಬೇಕಾಗುತ್ತದೆ ಅಜಿತಾ. ಅಣ್ಣ, ಯೋಚನೆ ಮಾಡು. ನಾವು ಬರೀ ಗೈಯಲ್ಲಿ ವಾಪಸ್ ಹೋಗ್ಬೇಕಾ? ಗರುಡ ಲೋಕದವರು ಕೈಲಾಗದೇ ಇರೋರು ಅನ್ನೋ ಹಣೆಪಟ್ಟಿ ಕಟ್ಕೋಬೇಕಾ? ಇಲ್ಲ ಅಪ್ಪಾಜಿ, ನಾವು ಕೈಲಾಗ್ದವ್ರಲ್ಲ. ಆ ನಾಗಗಳ ಮುಂದೆ ನಾವು ಸೋಲೋದಿಲ್ಲ. ಮತ್ತೆ ಪ್ರಯತ್ನ ಮಾಡ್ತೀನಿ, ಅವಳನ್ನ ಒಲಿಸಿಕೊಳ್ತೀನಿ ಅಪ್ಪಾಜಿ. ಬೇಷ್, ಇದು ನನ್ನ ಮಗ ಅಜಿತ ಅಂದ್ರೆ. ಮೊದಲು ನೀನು ಆ ಕೆಲಸವನ್ನ ಮಾಡು, ನಂತರ ಒಂದೊಂದು ಹೆಜ್ಜಿನಲ್ಲೂ ನಾವು ಜಯವನ್ನ ಪಡ್ಕೋಬಹುದು. ಆಮೇಲೆ
ಆ ಆದಿಶೇಷ ಮತ್ತೆ ಶಿವಾನಿಯನ್ನ ಸರ್ವನಾಶ ಮಾಡಿ ಆ ನಾಗಮಣಿಯನ್ನ ನಮ್ಮ ಕೈ ವಶ ಮಾಡ್ಕೋಬಹುದು. ಇವನೇನು ನನ್ನ ಕಡೆ ಕಡೆಗೂ ನೋಡ್ತಿಲ್ವಲ್ಲ ಪಾದ ಪೂಜೆ ಕೋಪ ಇನ್ನೂ ಹಾಗೆ ಉಳ್ಕೊಂಡಿದ್ಯಾ? ಅಮ್ಮ, ಮನೇಲಿ ಯಾವುದೋ ಕಳ್ಬೇಕು ಬಂದಿರ್ಬೇಕು ನೋಡಿಮ್ಮ. ಅಲ್ಲ ಶಿವನಿಗೆ ನಿಜವಾಗ್ಲೂ ನಾನು ಬಂದಿರೋದು ಗೊತ್ತಾಗ್ತಿಲ್ವಾ ಅಥವಾ ನಾಟಕ ಏನಾದ್ರೂ ಮಾಡ್ತಿದ್ದಾನ? ಇಲ್ಲೇನೋ ಚೆನ್ನಾಗಿ ಸರ್ಕಸ್ ನಡೀತಾ ಇದೆ. ಓ, ಅದಕ್ಕೆ ಇದಕ್ಕೆನಾ ಅಣ್ಣ ಏನು ಹೇಳ್ದ ಅಂತ ಕೇಳ್ಕೊಂಡಿದ್ದು. ಕಳ್ಳಿವಳು, ಅಯ್ಯೋ ಕಳ್ಳಿವಳು. ನೀರು ನೀನಾ? ಹಾ ನಾನೇ. ಅಣ್ಣ, ನಿನಗೆ ಯಾವ ಕಲರ್ ಸ್ಯಾರಿ ಇಷ್ಟ ಅಂತ ಹೇಳಿದ್ದೆ? ಹಸಿರು ಬಣ್ಣದ ಸೀರೆ ಇಷ್ಟ ಅಂತ ಹೇಳಿದ್ದೆ. ಯಾಕೆ ನೀನು ಉಟ್ಕೋತೀಯಾ? ನಾನ್ ಯಾಕಪ್ಪ ಉಟ್ಕೊಳ್ಳಿ? ನಿನಗ್ ಬೇಕಾಗಿರೋರೆ ಎದುರುಗಡೆ ಉಟ್ಕೊಂಡು ನಿಂತಿದ್ದಾರಲ್ಲ, ನೀನು ನೋಡು. ಏನಿದು ಹೂ? ರೀನಾ, ಯಾರಿಗೆ ಹೂ ತಂದಿಟ್ಟಿದ್ದು? ರೀನಾ, ನಿನ್ನೆ ಕೇಳ್ತಾ ಇರೋದು ಯಾರಿಗೆ ಹೂ ತಂದಿಟ್ಟಿದ್ದು? ನಾನು ಹೇಳಿದ್ದೀನಲ್ವಾ ಈ ಕೆಲಸ ಮನೇಲಿ ನಡಿಬಾರ್ದು ಅಂತ. ಆ ಹಾವು ಪದೇ ಪದೇ ನಮಗೆ ತೊಂದರೆ ಕೊಡ್ತಾನೆ ಇರುತ್ತೆ, ನೀವು ಅದಕ್ಕೆ ಪೂಜೆ ಮಾಡಿ. ಇನ್ನೊಂದು ಸರಿ ನನ್ನ ಕಣ್ಣಿಗೆ ಏನಾದರೂ ಈ ಹೂ ಕಾಣಿಸಿದ್ರೆ. ಬ್ರೋ ಬ್ರೋ, 1 ಸೆಕೆಂಡ್. ಏನ್ರಿ ಡಾಕ್ಟ್ರು ಇನ್ನು 2-3 ದಿನದಲ್ಲಿ ಹೆರಿಗೆ ಆಗ್ತಿದೆ ಅಂತಿದ್ದಾರೆ. ಏನ್ರಿ ಇದೆಲ್ಲ? ನನಗೂ ಅದೇ ಅರ್ಥ ಆಗ್ತಾ ಇಲ್ಲ ಕಣೆ. 6 ತಿಂಗಳಿಗೆ ಮಗು ಆಗೋದು ಅಂದರೆ ಏನೇ? ಮಗು ಬೇರೆ ಆರೋಗ್ಯವಾಗಿದೆ ಅಂತ ಬೇರೆ ಹೇಳ್ತಾ ಇದ್ದಾರೆ. ಒಂದಕ್ಕೊಂದು ಸಂಬಂಧನೇ ಇಲ್ವಲ್ಲೇ. ನಾನಂತೂ ಈ ಥರದನ್ನ ಎಲ್ಲೂ ಕೇಳಿಲ್ಲ ರೀ. ಮಗು ಹೇಗಿರುತ್ತೋ ಇಲ್ಲೋ ಚಿಂತೆ ನನಗೆ ತುಂಬಾ ಕಾಡ್ತಾ ಇದೆ. ಹಾಗೆಲ್ಲ ಏನೂ ಆಗೋದಿಲ್ಲ. ಡಾಕ್ಟರ್ ಹೇಳಿದಾರಲ್ಲ ಮಗು ಆರೋಗ್ಯವಾಗಿದೆ ಅಂತ. ಆದ್ರೂ 6 ತಿಂಗಳಿಗೆ ಮಗು ಹುಟ್ಟುತ್ತೆ ಅಂದ್ರೆ ಎಲ್ಲ ಏನ್ ಅನ್ಕೊಳ್ತಾರೋ ಏನೋ. ಮದು ಯಾರಿಗೂ ಹೇಳಬಾರ್ದು. ಯಾವ ಜನ್ಮದ ಪಾಪದ ಫಲನೋ ಯಾವ ಜನ್ಮದ ಪುಣ್ಯದ ಫಲನೋ ಈ ರೀತಿ ಆಗ್ತಾ ಇದೆ. ಏನೇ ಆದರೂ ಸ್ವೀಕರಿಸೋದು ನಮ್ಮ ಕರ್ತವ್ಯ. ಮಗುನ ಸಾಕೋಣ. ಆದರೆ 6 ತಿಂಗಳಲ್ಲಿ ಹುಟ್ಟಿದ್ದು ಅನ್ನೋದು ನಮ್ಮಿಬ್ಬರಲ್ಲೇ ಇರಬೇಕು, ಬೇರೆ ಯಾರಿಗೂ ಗೊತ್ತಾಗಬಾರ್ದು. ಯಾಕ್ರಿ? ಯಾಕೆ ಅಂದರೆ ಬೇರೆಯವ್ರಿಗೆ ಪ್ರಶ್ನೆ ಮಾಡೋದಕ್ಕೆ ನಾವೇ ದಾರಿ ಮಾಡಿಕೊಟ್ಟಂಗಾಗುತ್ತೆ. ಈ ವಿಷಯನ ಮುಚ್ಚಿಟ್ಬಿಡೋಣ. ಯಾರಾದರೂ ಕೇಳಿದ್ರೆ 9 ತಿಂಗಳಾಗಿದೆ ಅಂತಲೇ ಹೇಳೋಣ.
ತಂದೆ ತಾಯಿಯಾಗಿ ನಾವಿದನ್ನು ಮಾಡಲೇಬೇಕು ಮಧು, ಸರಿನಾ? ಆ ದೇವ್ರ ದಯೆಯಿಂದ ಮಗು ಆರೋಗ್ಯವಾಗಿದ್ರೆ ಅಷ್ಟೇ ಸಾಕು. ಎಲ್ಲ ಒಳ್ಳೇದಾಗತ್ತೆ ಬಿಡೆ. ಅದನ್ನ ಎಲ್ಲಿ ತಗೊಂಡೋಗ್ತಿದ್ಯಾ? ಇದು ಇರಬೇಕಾಗಿರೋ ಜಾಗ ಮನೆ ಒಳಗಲ್ಲ, ಹೊರಗೆ. ತ್ರಿಶೂಲ್, ಮಲ್ಗೆ ಯಾರಾದ್ರೂ ಬಿಸಾಕ್ತಾರೇನೋ? ಅದು ಪೂಜೆಗೆ ತಂದಿದ್ದಲ್ಲ. ಮಾಮ್ ಹೇಳ್ತಿರೋದು ಕರೆಕ್ಟ್ ಬ್ರೋ. ಅದನ್ನ ತಗೊಂಡ್ ಬಂದಿರೋದು ಅದಕ್ಕೆ ಮುಡ್ಸಕ್ಕೆ ಅಂತ. ಶಿವಾನಿ ತುಂಬಾ ಆಸೆ ಪಟ್ಟಿದ್ದಾಳೆ, ಅವಳ ತಲೆ ಹೂ ಮುಡ್ಸೋ. ನೀವಿಬ್ರು ಸಂಸಾರದ ಸ್ವಾರಸ್ಯ ಮಾತಾಡೋದಕ್ಕೆ ಹೋಗ್ತಾ ಇದ್ದೀರಾ? ಲೈ ಸೂಪರ್ ಕಣ ನೀನು. ಅವನಿಗೆ ಹೇಳೋದಲ್ಲ, ಮೊದಲು ನೀವ್ ನೋಡ್ ಕಲೀರಿ. ಆಯ್ತು ಬಿಡು, ಯಾಕೆ ರೇಗ್ತೀಯ? ಎಲ್ಲರೂ ಸ್ವಲ್ಪ ನಿಲ್ಲಿಸ್ತೀರಾ? ಈ ಹೂವು ಯಾರ ಮುಡಿಗೂ ಸೇರೋದಿಲ್ಲ. ಇದು ಸೇರ್ಬೇಕಾಗಿರೋದು ತಿಪ್ಪೆಗೆ. ತ್ರಿಶೂಲ್, ಒಂದ್ ನಿಮಿಷ. ತ್ರಿಶೂಲ್ ನಿಂತ್ಕೋ. ತ್ರಿಶೂಲ್, 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 ಒಂದ್ ನಿಮಿಷ. ಏನ್ ಮಾಡ್ತಿದ್ಯಾ ನೀನು? ನಿನ್ ಕೋಪನ ಹೋದ್ಮೇಲೆ ಯಾಕೆ ತೋರಿಸ್ತಾ ಇದ್ಯಾ? ಅದೇನ್ ಮಾಡಿತ್ತು ನಿನ್ಗೆ? ಈ ಹೂವು ದೇವರ ಪಾದ ಸೇರೋದು ನನಗೆ ಇಷ್ಟ ಇಲ್ಲ ಶಿವ. ಸರಿ, ದೇವ್ರಿಗೆ ಬೇಡ, ನನಗಾದ್ರೂ ಕೊಡ್ಬೋದಲ್ವಾ? ನಿನಗ್ಯಾಕೆ ಶಿವಾನಿ ಇದು? ಅಲ್ಲ, ನಿನಗೆ ಯಾಕೆ ಅಂತ? ಒಂದ್ಸಲ ನನ್ನನ್ನು ಸರಿಯಾಗಿ ನೋಡು. ನಿನಗೇನು ಅನ್ನಿಸ್ತಾ ಅಲ್ವಾ? ನೋಡ್ದೆ, ಏನು ಅನ್ನಿಸ್ಬೇಕು? ಅದು ಹಸಿರು ಬಣ್ಣದ ಸೀರೆ ಉಟ್ಕೊಂಡಿದ್ದೀನಿ, ಕೂದಲನ್ನ ಬಾಚದೆ ಹಾಗೆ ಬಿಟ್ಕೊಂಡಿದ್ದೀನಿ ನೋಡು. ಅದಕ್ಕೆ ಇದೆಲ್ಲ ನಿನಗಿಷ್ಟ ಅಲ್ವಾ ತ್ರಿಶೂಲ್? ನೀನು ಆಸೆ ಪಟ್ಟು ಜಡೆ ಹಾಕಿ ಹೂ ಮುಡಿಸ್ತೀಯ ಅಲ್ವಾ? ನನಗೂ ಮುಡಿಸು. ಯಾಕೆ ನಗ್ತಾ ಇದೆಯಾ ತ್ರಿಶೂಲ್? ಯಾಕೆ? ಸೂಪರ್ ಶಿವಾನಿ, ಸೂಪರ್. ನಿನ್ನ ನಟನೆಗೆ ನನ್ನದೊಂದು ಹ್ಯಾಟ್ಸ್ ಆಫ್. ಪರವಾಗಿಲ್ಲ. ಒಬ್ಬ ಒಳ್ಳೆ ಹೆಂಡತಿ ಗಂಡನ ಹೇಗೆ ನೋಡ್ಕೋಬೇಕು ಅಂತ ತುಂಬಾ ಚೆನ್ನಾಗಿ ಕಲ್ತಿದ್ಯಾ. ಯಾವ ಮೂವಿ ನೋಡಿ ಕಲ್ತೆ? ಅಲ್ಲ, ಅದು ನನಗೂ ಹೇಳು ಶಿವಾನಿ. ನಾನು ಆ ಮೂವಿ ನೋಡಿ ಪ್ರಾಕ್ಟೀಸ್ ಮಾಡ್ತೀನಿ. ಅವಾಗ ಮನೆಯವ್ರ ಮುಂದೆ ಇಬ್ರು ಸೇರಿ ನಾಟಕ ಆಡ್ಬೋದು ಅಲ್ವಾ? ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ ನೀನು? ನಾನು ಯಾಕೆ ನಾಟಕ ಮಾಡ್ಲಿ ತ್ರಿಶೂಲ್? ನಮ್ಮಿಬ್ರು ಸಂಸಾರ ಹೇಗೆ ನಡೀತಾ ಇದೆ ಅಂತ ಮನೆಯವರಿಗೆ ಗೊತ್ತಾಗಬಾರ್ದು. ಅಕಸ್ಮಾತ್ ಗೊತ್ತಾಗೋದ್ರೆ ಅವ್ರು ಕೇಳೋ ಪ್ರಶ್ನೆಗಳಿಗೆ ನಾವು ಸಿಕ್ಕಾಕೊಂಡ್ಬಿಡ್ತೀವಿ. ನಾವು ಕೊಡೋ ಉತ್ತರಕ್ಕೆ ಅವ್ರು ಬೇಜಾರಾಗ್ತಾರೆ. ಅದೇ ತಾನೆ? ತ್ರಿಶೂಲ್, ನಾನು ಮನಸ್ಪೂರ್ವಕವಾಗಿ ಇದನ್ನೆಲ್ಲ ಮಾಡ್ತಿರೋದು. ಮನ್ಸಲ್ಲಿರೋದೇ ಮಾತಾಗಿ ಬರ್ತಾ ಇರೋದು, ಮಾತೇ ಕ್ರಿಯೆ ಆಗ್ತಿರೋದು ತ್ರಿಶೂಲ್. ಅದೇ ಇಷ್ಟ ಇಲ್ಲದೆ ಇರೋ ಸಂಬಂಧ ತಾನೇ ನಮ್ದು. ಯಾರು ಹೇಳಿದ್ರು ತ್ರಿಶೂಲ್ ನನಗೆ ಇಷ್ಟ ಇಲ್ಲ ಅಂತ? ನಾನು ನಿಜವಾಗ್ಲೂ ಶಿವಾನಿ, ಪ್ಲೀಸ್. ಶಿವಾನಿ, ಪ್ಲೀಸ್. ಈ ನಾಟಕನ ಮನೆಯವ್ರ ಮುಂದೆ ಮಾತ್ರ ಮಾಡೋಣ. ನಮ್ಮಿಬ್ರಿಗೂ ಪ್ರೀತಿ ಅನ್ನೋದೇ ಇಲ್ಲ. ಇಬ್ಬರ ಮನಸ್ಸಲ್ಲೂ ಯಾವ ಭಾವನೆಗಳು ಇಲ್ಲ ಶಿವಾನಿ. ಬಲವಂತವಾಗಿ ಯಾವುದನ್ನು ನಮಗ್ ನಾವೇ ಹೇರ್ಕೊಳ್ಳೋದು ಬೇಡ. ಅರ್ಥ ಮಾಡ್ಕೊ. ಈ ಹೂ ಸೇರ್ಬೇಕಾಗಿರೋದು ನಿನ್ ಮುಡಿಗಲ್ಲ. ಹುನು ಈ ಜನ್ಮದಲ್ಲಿ ಪ್ರೀತಿ ಇರೋದಿಲ್ಲ. ಮಾಯಾಂಗನೆ ಹಾಕಿದ ಶಾಪ ತ್ರಿಶೂಲ್ನ ನನ್ನಿಂದ ದೂರ ಮಾಡ್ತಿದ್ಯಾ? ನನ್ನ ಗಂಡನ ಪ್ರೀತಿನ ನನ್ನಿಂದ ಕಿತ್ಕೋತಿದ್ಯಾ? ಪರಮೇಶ್ವರ, ನಿನ್ಗಿದ್ಯಾವುದು ಕಾಣಿಸ್ತಿಲ್ವಾ? ನನ್ನ ಆದಿಶೇಷನ್ ಬಂದ ಮುಗ್ದು ಹೋಯ್ತಾ?
ಇದೇನಿದು ನಾನು ಹೂವ ಪರಮೇಶ್ವರ ಅಮ್ಮ ಹೆಂಗನೆ ಶಾಪ ನಮ್ಮಿಬ್ರನ್ನ ದೂರ ಮಾಡ್ತಾ ಇದ್ರು ಆ ವಿಧಿ ನನ್ನ ತ್ರಿಶೂಲ್ ಸಂಬಂಧನ ಇನ್ನಷ್ಟು ಗಟ್ಟಿ ಮಾಡ್ತಾ ಇದೆ. ತ್ರಿಶೂಲ್ ನಿನ್ನಲ್ಲಿ ಅಳಿಸ್ ಹೋಗಿರೋ ಪ್ರೀತಿನ ನಾನು ಮತ್ತೆ ಹುಟ್ಟೋ ಹಾಗೆ ಮಾಡೇ ಮಾಡ್ತೀನಿ. ತ್ರಿಶೂಲ್ ನಿನ್ನ ಪ್ರಯತ್ನದ ಬಲದ ಜೊತೆ ಆ ವಿಧಿ ಬಲನೂ ನನಗಿದೆ. ಅಷ್ಟು ಸಾಕು, ಅಷ್ಟು ಸಾಕು ನನಗೆ. ಏನಕ್ಕ ನಿನ್ನ ಮಗ ಈ ರೇಂಜಲ್ಲಿ? ಏನೇ ಇದ್ರು ನನ್ನ ಮಗ ತಾನೇ. ಏನು ನನ್ನ ಬಗ್ಗೆ ಎಲ್ಲರೂ ಏನೋ ಗುಸು ಅಂತ ಮಾತಾಡ್ಕೋತಾ ಇದ್ದೀರಾ? ಏನಿಲ್ಲಪ್ಪ, ಇಲ್ಲಿ ನಮ್ಮ ಮುಂದೆ ಹೂವ ಮುಡ್ಸಲ್ಲ ಅಂತ ಓವರ್ ಆಕ್ಟಿಂಗ್ ಮಾಡಿ ಮೇಲೋಗಿ ಮೆತ್ತಿಗೆ ಹೂವ ಮುಡ್ಸೋ ಅವಶ್ಯಕತೆ ಏನಿತ್ತು ಅಂತ ಅಲ್ವೇನ್ರಿ? ಹೌದು ಹೌದು ಹೌದು, ಏನಿತ್ತು? ಏನೋ ನಾನು ಹೂ ಮುಡ್ಸದ್ನ? ಏನು ಹೇಳ್ತಾ ಇದ್ದೀರಾ? ನಾವೇನಪ್ಪ ಹೇಳೋದು, ಎಲ್ಲ ಕಣ್ಮುಂದೆನೇ ಇದೆಯಲ್ಲ. ನಿಮ್ಗೆಲ್ಲ ಏನೋ ಆಗಿದೆ, ನಾನು ಹೂ ಮುಡ್ಸಿಲ್ಲ. ಓನಪ್ಪ, ಯಾರಿಗೂ ಮುಡ್ಸಿಲ್ಲ, ಅತ್ತಿಗೆಗೆ ಹೂ ಮುಡ್ಸಿದ್ಯಾ ಅಲ್ವಾ? ನಾನಾ? ಹೇ, ನಾನು ಮುಡ್ಸ್ಲಿಲ್ಲ. ಅವಳು ನಾಚ್ಕೊಳ್ಳೋದ್ರಲ್ಲೇ ಗೊತ್ತಾಗಲ್ವಾ ನೀನೇ ಮುಡ್ಸಿರೋದಂತ? ಅಮ್ಮ ಸುಮ್ಮನೆ ರೀಮ್ಮ ನೀವು. ಶಿವಾನಿ, ನೀನು ನಿಜ ಹೇಳು, ಈ ಹೂ ನಾನು ಮುಡ್ಸಿದ್ದ? ನೀನ್ ಹೇಳಮ್ಮ ಶಿವಾನಿ, ಇಲ್ಲಿ ಯಾರಿಗೂ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀನು ಹೇಳಮ್ಮ ಶಿವಾನಿ, ಹೇಳಮ್ಮ. ಈಗ ಹೇಳು ಶಿವಾನಿ, ಹೇಳು ಅಂತ ಹೇಳು. ಹೇಳಮ್ಮ, ಹೇಳು ಹೇಳು ಶಿವಾನಿ, ಹೇಳು. ತ್ರಿಶೂಲೇ ಮುಡ್ಸಿದ್ದು. ಸುಳ್ಳು ಶಿವಾನಿ, ಸುಳ್ಳು ಹೇಳ್ಬೇಡ. ನನಗೆ ತಮಾಷೆ ಕೂಡ ಸುಳ್ಳು ಹೇಳೋದು ಇಷ್ಟ ಆಗೋದಿಲ್ಲ. ನಿಜ ಹೇಳು, ಈ ಹೂ ನಾನೇ ಮುಡ್ಸಿದ್ದಾನೆ? ಅಥವಾ ನಾನಲ್ಲ, ಈ ಹೂ ನೀನೇ ಮುಡ್ಕೊಂಡಿದ್ದು, ನಾನು ಮುಡ್ಸಿದ್ದಲ್ಲ ತಾನೆ? ಇಲ್ಲ, ನೀನೇ ಮುಡ್ಸಿದ್ದು. ಏ ತ್ರಿಶೂಲ್, ಸಾಕು ಸುಮ್ನಿರ. ಮಾಡೋದೆಲ್ಲ ಮಾಡಿ ಈಗ ಹೆಂಡತಿನ ಹೆದರ್ಸ್ತಾ ಇದೀಯಾ? ಅಜ್ಜಿ, ಏನಜ್ಜಿ ಏನು ಹೇಳ್ತಾ ಇದ್ದೀರಾ? ಅಮಾಯಕರ ಮೇಲೆ ಯಾವತ್ತು ಅಪವಾದ ಮಾಡಬಾರ್ದು, ಅದು ಕಾನೂನು ಬಾಹಿರ. ಲೈ ಸಾಕ್ ಸುಮ್ನಿರ. ಜಟ್ಟಿ ನೆಲ ಕೊಡೋದ್ರು ಮೀಸೆ ಮಣ್ಣಾಗಿಲ್ವಂತೆ, ಹಾಗಾಯ್ತು ನಿನ್ ಕತೆ. ಅಣ್ಣ, ನೀನ್ ಯಾವಾಗ ಹೂ ಎಸಿತೀನಿ ಅಂತ ಅತ್ಗೇನು ಜೊತೆ ಕರ್ಕೊಂಡೋದ್ಯೋ ಆಗ್ಲೇ ಡೌಟ್ ಬಂತು ಕಣೋ. ನೀನೊಬ್ಳು ಸುಮ್ಮನೆ ಶಿವಾನಿ, ನಿಜ ಹೇಳು. ಈಗ ನೀನು ನಿಜ ಹೇಳಲಿಲ್ಲ ಅಂದ್ರೆ ಏನೋ ಅತ್ಗೆಗೆ ಏನ್ ಮಾಡ್ತೀಯಾ? ನೀನು ಸುಮ್ಮನೆ ಶಿವಾನಿ, ನಿನ್ನ ಬೇಡ, ಇವತ್ತು ಬಿಡದಿಲ್ಲ ಶಿವಾನಿ. ಓಹೋ, ನೀವೆಲ್ಲರೂ ಅವಳ ಟೀಮಾ? ಅದೇನ್ ಬೇಕಾರಾಗ್ಲಿ, ಇವತ್ತು ಅವಳನ್ನ ಬಿಡೋದಿಲ್ಲ ನಾನು. ಶಿವಾನಿ, ಸುಳ್ಳು ಹೇಳ್ತೀಯ ನೀನು?
ಅಲ್ಲ ಏನ್ರಪ್ಪ ಇದು? ಅಲ್ಲ, ಪ್ರೀತಿ ಏನಿದ್ರು ಒಂದು ಮನ್ಸಲ್ಲಿ ಇರ್ಬೇಕು, ಇಲ್ಲ ರೂಮಲ್ಲಿ ಇರ್ಬೇಕು. ಇದೇನ್ರು ಎಲ್ರ ಮುಂದೇನು? ಮಾವ ಹಾಗೆಲ್ಲ ಏನೂ ಇಲ್ಲ. ನೀವು ನನ್ನನ್ನು ತಪ್ಪು ತಿಳ್ಕೊಂಡಿದ್ದೀರಾ. ನನಗೆ ಇವಳ ಮೇಲೆ ಪ್ರೀತಿ. ಅದು ನಮ್ಗೆ ಗೊತ್ತು ನಿನಗೆ ಶಿವಾನಿ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ. ನೀನ್ ದಯವಿಟ್ಟು ಮತ್ತೆ ಮತ್ತೆ ಅದನ್ನ ಪ್ರದರ್ಶನಕ್ಕೆ ಇಡ್ಬೇಡಪ್ಪ. ಆಯ್ತು ಬಿಡ್ರಪ್ಪ, ಆಯ್ತು. ಕಲ್ಯಾಣದ ಕರಾವಿ ಬಾಲಿಗಳೇ, ಬನ್ನಿ ಹೋಗೋಣ. ಬನ್ನಿ ಆಯ್ತು ಶುರು. ಅಜ್ಜೆ ಅತ್ತೆ ನಿಂತ್ಕೊಳ್ಳಿ ಒಂದು ನಿಮಿಷ. ಮನೆಯವ್ರು ಎಲ್ರ ಮುಂದೆ ನನ್ನ ರೆಪ್ಯುಟೇಷನ್ ಹಾಳು ಮಾಡಿಬಿಟ್ಟೆ. ಅಲ್ಲ, ಎಲ್ರ ಮುಂದೆ ಇಲ್ಲಿ